ಯುವತಿಯರ ಜೊತೆ ಈಗಾಗಲೇ ಕೂಡ ಸರಸ ಸಲ್ಲಾಪವನ್ನು ಆಡಿರುವ ಸ್ವಾಮೀಜಿಯ ಮಹಾ ಕರ್ಮಕಾಂಡದ ಮಹಾ ಸ್ಟೋರಿ. ಇತ್ತೀಚಿನ ದಿನದಲ್ಲಿ ಬರೀ ಸ್ವಾಮೀಜಿಗಳ ಇದೇ ಕರ್ಮಕಾಂಡಗಳು, ಕಾಮದಾಟಗಳು, ಸರಸ ಸಲ್ಲಾಪಗಳು, ಮಂಚದಾಟಗಳೇ ಕೂಡ ಬೆಳಕಿಗೆ ಬರ್ತಾ ಇದೆಯಲ್ಲ. ಯಾರು ಆ ಸ್ವಾಮೀಜಿ? ಏನಿದು ಸ್ಟೋರಿ? ಆ ಯುವತಿಯರು ಯಾರು? ಆ ರಾಜಕಾರಣಿ ಯಾರು? ಕಾವಿ ಹಾಕೊಂಡು ಕಾಮದಾಟ ಆಡೋದಿಕ್ಕ ಇವರು ಧರ್ಮದ ಹೆಸರು ಹೇಳ್ಕೊಂಡು ಜೀವನ ಮಾಡೋದು? ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇದು ಕಾವಿ ಹಾಕಿ ಕಾಮದಾಟ ಆಡಿದ ಮಹಾನ್ ಸ್ವಾಮೀಜಿಯ ಸ್ಟೋರಿ. ಇದರ ಜೊತೆಗೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಆ ಭಾಗದ ಪ್ರಭಾವಿ ಮಠದ ಸ್ವಾಮೀಜಿ 3 ಯುವತಿಯರ ಜೊತೆ ಈಗಾಗಲೇ ಕೂಡ ಸರಸ ಸಲ್ಲಾಪವನ್ನು ಆಡಿರುವ ಸ್ವಾಮೀಜಿಯ ಮಹಾ ಕರ್ಮಕಾಂಡದ ಮಹಾ ಸ್ಟೋರಿ. ಇದರ ಜೊತೆಗೆ ಪ್ರಭಾವಿ ರಾಜಕಾರಣಿಯ ಹೊಡೆತಕ್ಕೆ ನಲುಗಿರುವಂತ ಪ್ರಭಾವಿಯ ರಾಜಕಾರಣಿ ಈತ. ಇದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಸರ್ಕಾರವನ್ನೇ ಭಯ ಹುಟ್ಟಿಸಿದಂತ ಮಹಾ ಸ್ವಾಮೀಜಿಯ ಕಾಮದ ಕರ್ಮಕಾಂಡದ ಸ್ಟೋರಿ. ಯಾರು ಆ ಸ್ವಾಮೀಜಿ? ಏನಿದು ಸ್ಟೋರಿ? ಆ ಯುವತಿಯರು ಯಾರು? ಆ ರಾಜಕಾರಣಿ ಯಾರು? ಇದೇ ಫೋಕಸ್ ನ ಎಕ್ಸ್ಪೋಸ್ಡ್ ಸ್ಟೋರಿ, ಸ್ವಾಮೀಜಿಯ ಸಿಡಿ ಔಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮಠದ, ಖ್ಯಾತ ಮಠದ ಮಹಾನ್ ಸ್ವಾಮೀಜಿಯ ಕಾಮಲೀಲೆಯ ವಿಚಾರ ಇವತ್ತು ರಾಜ್ಯದಲ್ಲೇ ಕೂಡ ಹಲ್ಚಲನೆ ಎಬ್ಬಿಸ್ತಾ ಇದೆ. ಧರ್ಮದ ಹೆಸರಲ್ಲಿ ಧರ್ಮವನ್ನ ಪಾಲನೆ ಮಾಡ್ತೀವಿ ಅಂತ ಕಾವಿ ತೊಟ್ಕೊಂಡಿರುವಂತ ಮಹಾಸ್ವಾಮೀಜಿ ಕಾಮದಾಟದ ವಿಚಾರ ಈಗ ಇಡೀ ರಾಜ್ಯವನ್ನೇ ಕೂಡ ಸಂಚಲನವುಂಟು ಮಾಡ್ತಾ ಇದೆ. ಆ ಸ್ವಾಮೀಜಿ ಯಾರು? ಈ ಸ್ವಾಮೀಜಿ ಮಾಡಿರುವಂತ ಘನದಾರಿ ಕೆಲಸವನ್ನ ಕೇಳ್ಬಿಟ್ರೆ ನೀವು ನಿಜಕ್ಕೂ ಕೂಡ ಬೆಚ್ಚಿ ಬೆರಗಾಗ್ತೀರಾ. ಒಂದಲ್ಲ ಎರಡಲ್ಲ 3 ಯುವತಿಯರ ಜೊತೆ ಸರಸ ಸಲ್ಲಾಪವಾಡಿರುವಂತಹ ವಿಡಿಯೋಗಳು, ಈಗ ಖಾಸಗಿ ವಿಡಿಯೋಗಳು ಈಗ ಆ ಪ್ರಭಾವಿ ರಾಜಕಾರಣಿ ಕೈ ಸೇರಿದೆ. ಆ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಅಂತಾನೂ ಕೂಡ ಈಗ ಹೇಳಲಾಗ್ತಾ ಇರೋದು. ಯಾಕಂದ್ರೆ ಸರ್ಕಾರದ ವಿರುದ್ಧ ಪ್ರಬಲ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಭಯ ಹುಟ್ಟಿಸಿದ್ರು. ಹಾಗಾಗಿ ರಾಜಕಾರಣಿಗಳ ಕಂಗೆಣ್ಣಿಗೆ ಈ ಸ್ವಾಮೀಜಿ ಕೂಡ ಗುರಿಯಾಗಿದ್ರು. ರಾಜಕಾರಣಿಗಳ ವಿರೋಧವನ್ನ ಕಟ್ಟಿಕೊಂಡಿದ್ರು. ಹಾಗಾಗಿ ಆ ಪ್ರಭಾವಿ ನಾಯಕನ ಕೈವಾಡ ಇದೆ. ಇದರೆಲ್ಲದರ ಷಡ್ಯಂತ್ರದ ಹಿಂದೆ ಆ ಪ್ರಭಾವಿ ಇದಾನೆ ಅನ್ನುವಂತ ಚರ್ಚೆ ಕೂಡ, ಸುದ್ದಿ ಕೂಡ ಈಗ ಓಡ್ತಾ ಇರೋದು. ಇದರ ಜೊತೆಗೆ ಆ ಮಠದ ಆ ಖ್ಯಾತ ಸ್ವಾಮೀಜಿ ವಿಜಾಪುರದ ಒಂದು ಮಹಿಳೆ, ಇದರ ಜೊತೆಗೆ 2 ಮಹಿಳೆಯರ ಜೊತೆ ಏನು ಮಂಚದಾಟವನ್ನ ಆಡಿ ಸರಸ ಸಲ್ಲಾಪವನ್ನ ಮಾಡಿರುವಂತಹ ವಿಡಿಯೋಗಳು ಭಾರಿ ಸಂಚಲನ, ಹಾಗೆ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿರುವಂಥದ್ದು. ಬೇಕೇನ್ರಿ ಸ್ವಾಮೀಜಿಗಳಿಗೆ ಇದೆಲ್ಲ? ಕಾವಿ ಹಾಕೊಂಡು ಕಾಮದಾಟ ಆಡೋದಿಕ್ಕ ಇವರು ಧರ್ಮದ ಹೆಸರು ಹೇಳ್ಕೊಂಡು ಜೀವನ ಮಾಡೋದು? ಆ ಖ್ಯಾತ ಮಠ, ಆ ಮಠದ ಹೆಸರು ಹೇಳ್ಕೊಂಡು ಜೀವನ ಮಾಡ್ಬೇಕಾ ಇವರು? ಆ ಮಠದ ಹೆಸರು ಹೇಳ್ಕೊಂಡು ಸ್ವಾಮೀಜಿ ಅಂತ ಪೀಠಾಧಿಪತಿಗಳು ಅಂತ ಏನ್ ಭಕ್ತರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರಲ್ಲ, ಆ ಭಕ್ತರೊಂದಕ್ಕೆ ಕೊಟ್ಟಂತ ಕೊಡುಗೆ ಇದೇನಾ? ಈ ಕಚಡ ಸ್ವಾಮೀಜಿಗಳು ಮಾಡುವಂತ ಈ ಸರಸ ಸಲ್ಲಾಪದಿಂದ ಆ ಭಕ್ತ ಸಮುದಾಯ ಇವತ್ತು ಏನ್ ಹೇಳ್ಬೇಕು? ಆ ಭಕ್ತ ಸಮುದಾಯಕ್ಕೆ ಏನು ಹೇಳ್ತಾರೆ? ಇತ್ತೀಚಿನ ದಿನದಲ್ಲಿ ಬರೀ ಸ್ವಾಮೀಜಿಗಳ ಇದೇ ಕರ್ಮಕಾಂಡಗಳು, ಕಾಮದಾಟಗಳು, ಸರಸು ಸಲ್ಲಾಪಗಳು, ಮಂಚದಾಟಗಳೇ ಕೂಡ ಬೆಳಕಿಗೆ ಬರ್ತಾ ಇದೆಯಲ್ಲ. ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಕಾವಿ ಹಾಕೊಂಡು ಈ ರೀತಿಯಾದಂಥ ಅಸಹ್ಯ ಹೇಸಿಗೆ ಅಂತ ಕೆಲಸವನ್ನ ಮಾಡ್ತಾರೆ ಅಂತ ಅಂದ್ರೆ ಧರ್ಮದ ಹೆಸರು ಹೇಳ್ಕೊಂಡು
ಈ ಧರ್ಮವನ್ನ ಪಾಲನೆ ಮಾಡುವಂಥವರೇ ಈಗ ಈ ರೀತಿ ಕಚಡ ಕೆಲಸಕ್ಕಿಳಿದಿದ್ದಾರೆ ಅಂತ ಅಂದ್ರೆ ಇನ್ಯಾರು ಧರ್ಮವನ್ನ ಪಾಲನೆ ಮಾಡ್ತಾರೆ, ಇನ್ಯಾರು ಧರ್ಮವನ್ನ ಬೋಧನೆ ಮಾಡ್ತಾರೆ, ಇನ್ಯಾರು ಧರ್ಮವನ್ನ ಅನುಸರಿಸ್ತಾರೆ, ಇನ್ಯಾರು ಧರ್ಮದ ಪರವಾಗಿ ಧರ್ಮದ ಜೊತೆಗೆ ನಿಂತ್ಕೊಳ್ತಾರೆ? ಇಂಥ ಸ್ವಾಮೀಜಿಗಳಿಂದ ಕೆಟ್ಟ ಹೆಸರು ಬರ್ತಾ ಇರೋದು ಯಾರಿಗೆ? ಇದರೆಲ್ಲದರ ಹಿಂದೆ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ. ಇದರ ಜೊತೆಗೆ ಆ ಸ್ವಾಮೀಜಿಗೆ, ಆ ಖ್ಯಾತ ಸ್ವಾಮೀಜಿಗೆ ಹಿಗ್ಗ ಮುಗ್ಗ ಥಳಿಸಿದ್ದಾರೆ, ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಯಾರು ಗೊತ್ತಾ? ಭಕ್ತ ವೃಂದದವರು, ನಾವೆಲ್ಲರೂ ಕೂಡ ಭಕ್ತರು ಅಂತ ಹೇಳ್ಕೊಂಡು ಬಂದಂತ ಗ್ಯಾಂಗು ಸ್ವಾಮೀಜಿ ಮೇಲೆ ಅಟ್ಯಾಕ್ ಮಾಡಿ, ಹಲ್ಲೆ ಮಾಡಿ, ಮನ ಬಂದಂತೆ ಥಳಿಸಿದ್ದಾರೆ. ಆ ಸ್ವಾಮೀಜಿ ಆಸ್ಪತ್ರೆಗೂ ಕೂಡ ಹೋಗಿಲ್ಲ, ಆ ಸ್ವಾಮೀಜಿ ಯಾರ ಹತ್ರ ಕೂಡ ಹೇಳ್ಕೊಂಡಿಲ್ಲ. ಯಾಕೆ ಅಂದ್ರೆ ಈ ವಿಚಾರ ಎಲ್ಲಿ ಬಹಿರಂಗ ಆಗ್ಬಿಡುತ್ತೋ, ಎಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಹೇಳಿ ಎಲ್ಲವನ್ನ ಸಹಿಸಿಕೊಂಡು ಆ ನೋವನ್ನ ನುಂಗಿದ್ದಾನೆ ಆ ಮಹಾನ್ ಸ್ವಾಮೀಜಿ. ಆ ಮಹಾನ್ ಸ್ವಾಮೀಜಿಗೆ ಥಳಿಸಿ ಹಲ್ಲೆ ಮಾಡಿದ್ದಾರೆ. ಆತ ಮಾನಕ್ಕೆ ಎದರಿ ಹಂಜಿ ಬಹಿರಂಗ ಆಗುತ್ತೆ ಅಂತ ಹೇಳಿ ಆ ಮಹಾನ್ ಸ್ವಾಮೀಜಿ ಅಲ್ಲೇ ಕೂಡ ಇತ್ಕೊಂಡಿದ್ದಾರೆ. ಈಗ ಈ ವಿಚಾರ ಸ್ಫೋಟ ಆಗಿದೆ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಸ್ವಾಮೀಜಿಯ ಸಿಡಿ ಔಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.